ಬಿಸಿಲು ಅತಿಯಾಗ್ತಿದ್ದಂತೆ ಒಣಹವೆ, ಬಿಸಿಲು ಮನುಷ್ಯರಿಗೆ ಅಷ್ಟೇ ಅಲ್ಲ ಗಿಡಗಳಿಗೂ ಕೂಡ ಸವಾಲಿನ ಒಂದು ಟೈಮ್ ಅಂತಲೇ ಹೇಳ್ಬೋದು. ಈ ಸಮಯದಲ್ಲಿ ಗಿಡಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ಸಮಸ್ಯೆಗಳೇನು, ಅವುಗಳ ಲಕ್ಷಣ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಜೊತೆಗೆ ಅದಕ್ಕೆ ನಾವು ಯಾವ ರೀತಿ ಸಮಸ್ಯೆಗೆ ಪರಿಹಾರವನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಆಗಿದ್ರೆ ವಿಡಿಯೋ ಶುರು ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ಸರ್ವೇ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಏನಾಗುತ್ತೆ ಅಂತಂದರೆ, ಗಿಡಗಳಲ್ಲಿ ಎಲೆಗಳು ಬಾಡುವುದು, ಎಲೆಗಳು ಒಣಗೋದು, ಎಲೆಗಳ ಬಣ್ಣ ಬದಲಾವಣೆ ಆಗಿರ್ಬೋದು, ಕೀಟಗಳ ಕಾಟ ಆಗಿರ್ಬೋದು, ಹೂವು ಮತ್ತು ಮೊಗ್ಗು ಉದುರೋದು, ಗಿಡಗಳಲ್ಲಿ ನುಸಿ ಒಂದು ರೀತಿ ಸ್ಪೈಡರ್ ಮೈಟ್ಸ್ ಅಟ್ಯಾಕ್ ತುಂಬ ಆಗುತ್ತೆ. ಜೊತೆಗೆ ಮಣ್ಣಿನಲ್ಲಿ ತೇವಾಂಶ ಕಡಿಮೆ ಆಗುವುದು, ಇವೆಲ್ಲ ಏನಾಗುತ್ತೆ ಬೇಸಿಗೆಯಲ್ಲಿ ತುಂಬಾ ಕಂಡುಬರುತ್ತೆ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಒಳ್ಳೆಯ ಆರ್ಗ್ಯಾನಿಕ್ ಹೋಮ್ ಮೇಡ್ ಫರ್ಟಿಲೈಸರ್ ಜೊತೆಗೆ ಅದರ ಒಂದು ಬೆನಿಫಿಟ್ಸನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಕೇವಲ ಒಂದು ₹5 ಖರ್ಚು ಮಾಡಿ ಅದರಲ್ಲಿ 5 ಪೈಸೆ ಮಾತ್ರ ನೀವು ಬಳಸ್ಕೊಳ್ಬೋದು. ಅಂತಂದರೆ ₹5 ವಸ್ತು ತಂದು ಅದರಲ್ಲಿ 5 ಪೈಸೆಯ ಒಂದು ಫರ್ಟಿಲೈಸರನ್ನು ಉಪಯೋಗಿಸಿ ಉಳಿದಿರುವಂಥ ಫರ್ಟಿಲೈಸರನ್ನು ನೀವು ವರ್ಷ ಪೂರ್ತಿ ಉಪಯೋಗಿಸ್ಕೊಳ್ಬೋದು. ಅಷ್ಟು ಚೀಪಾಗಿರುವಂಥ, ಅಷ್ಟು ಕಡಿಮೆ ಬೆಲೆಯಲ್ಲಿ ನಿಮಗೆ ಒಂದು ಫರ್ಟಿಲೈಸರ್ ದೊರಕುತ್ತೆ. ಅದು ಹೇಗೆ ಯೂಸ್ ಮಾಡೋದನ್ನು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಸುಂದರವಾಗಿ ಹೂಗಳನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನನ್ನ ಗಿಡದಲ್ಲಿ ಬೇಸಿಗೆಯಲ್ಲಿ ಎಷ್ಟು ಚೆನ್ನಾಗಿ ಹೂಗಳು ಬರ್ತಾ ಇದೆ. ಇದೇ ರೀತಿ ನಿಮ್ಮ ಗಿಡದಲ್ಲಿ ಹೂಗಳು ಬರಬೇಕು, ಹೆಲ್ದಿಯಾಗಿರಬೇಕು ಗಿಡಗಳು ಅಂತಂದರೆ ಈ ಫರ್ಟಿಲೈಸರನ್ನು ನಿಮ್ಮ ಗಿಡಗಳಿಗೆ ಅಪ್ಲೈ ಮಾಡಿ ನೋಡಿ. ಅದು ಮೇಲಿನ ಮೇಲೆ ಅಪ್ಲೈ ಮಾಡೋ ಹಾಗಿಲ್ಲ, ಕೇವಲ ತಿಂಗಳಲ್ಲಿ ಒಮ್ಮೆ ಯೂಸ್ ಮಾಡಿದ್ರೆ ಸಾಕು. ಇದೇ ರೀತಿ ನಿಮ್ಮ ಗಿಡದಲ್ಲೂ ಕೂಡ ಬೆಳವಣಿಗೆ ಆಗುತ್ತೆ. ಅದೇನು ಅಂತಂದರೆ, ಸಾಮಾನ್ಯವಾಗಿ ನಮ್ಮ ಗಿಡಗಳು ಬೇಸಿಗೆ ಉರಿ ಬಿಸಿಲಲ್ಲಿ ತುಂಬ ಹಾಳಾಗ್ತಾ ಇರುವಾಗ ಈ ಒಂದು ಕಲ್ಲು, ಇದು ಯಾವ ಕಲ್ಲು ಹೇಗೆ ಸಹಾಯ ಮಾಡುತ್ತೆ ಗಿಡಗಳಿಗೆ ಅಂತಂದರೆ, ಇದು ಏನು ಅಂತ ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿರ್ಬೋದು. ಸ್ಫಟಿಕ, ಆಲಮ್, ಪಟಕ್ ಅಂತ ಆಡು ಭಾಷೆಯಲ್ಲಿ ಕರೀತಾರೆ. ಇದು ಗಿಡಗಳಿಗೆ ತುಂಬಾ ತಂಪನ್ನು ಒದಗಿಸುತ್ತೆ. ಇದ್ರ ಬಗ್ಗೆ ನಾನು ಹಿಂದೆ ಕೂಡ ವಿಡಿಯೋ ಮಾಡಿದ್ದೀನಿ. ಆದರೆ ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಆಗಿದೆ. ಯಾಕಂತಂದರೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಗಿಡದಲ್ಲಿ ಹೂ ಬರ್ತಾ ಇಲ್ಲ, ಮೊಗ್ಗು ಉದುರ್ತಾ ಇದೆ, ಮೊಗ್ಗು ಸುಟ್ಟಂತಾಗ್ತಾ ಇದೆ, ಗಿಡದಲ್ಲಿ ಇನ್ಸೆಕ್ಟ್ ಅಟ್ಯಾಕ್ ಆಗಿದೆ, ಬೇರುಗಳಲ್ಲಿ ಫಂಗಸ್, ಇರುವೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಇದು ಒಂದು ಅತ್ಯಂತ ಪರಿಣಾಮಕಾರಿ ಮನೆಮದ್ದು ಅಂತಲೇ ಹೇಳ್ಬೋದು. ಒಮ್ಮೆ ಇದನ್ನು ನಿಮ್ಮ ಗಿಡಗಳ ಮೇಲೆ ಬಳಸಿ ನೋಡಿ, ಹೇಗೆ ವ್ಯತ್ಯಾಸ ಕಾಣಿಸುತ್ತೆ ಹಾಗೂ ಉತ್ತಮ ಪರಿಣಾಮ ಹೇಗೆ ಬರುತ್ತೆ ಅನ್ನೋದನ್ನು ನೀವೇ ನೋಡ್ತೀರಾ. ಆದರೆ ಅದಕ್ಕೂ ಮುಂಚೆ ಇದನ್ನು ಹೇಗೆ, ಎಷ್ಟು ಪ್ರಮಾಣದಲ್ಲಿ, ಎಷ್ಟು ಅಳತೆಯಲ್ಲಿ ಉಪಯೋಗಿಸ್ಬೇಕು, ಯಾವಾಗ ಉಪಯೋಗಿಸ್ಬೇಕು ಅನ್ನೋದು ತುಂಬಾ ಮುಖ್ಯವಾದಂಥ ವಿಷಯ. ಒಂದು ವೇಳೆ ಇದನ್ನು ನೀವು ಹೆಚ್ಚಿಗೆ ಹಾಕಿದ್ರೂ ಕೂಡ ಹಾನಿ ಉಂಟಾಗುತ್ತೆ. ಆಮೇಲೆ ಮೇಲಿನ ಮೇಲೆ ಉಪಯೋಗಿಸಿದ್ರೂ ಕೂಡ ಇದು ತುಂಬಾ ಗಿಡಗಳಿಗೆ ಸೈಡ್ ಎಫೆಕ್ಟನ್ನು ಒದಗಿಸುತ್ತೆ. ಆದರೆ ಇದನ್ನು ಸರಿಯಾಗಿ ನೀವು ಉಪಯೋಗಿಸೋದನ್ನು ತಿಳ್ಕೊಂಡ್ರೆ ನಿಮ್ಮ ಗಿಡದಲ್ಲಿ ತುಂಬ ಚೆನ್ನಾಗಿ ಇದರ ಒಂದು ಪರಿಣಾಮ ಕಂಡುಬರುತ್ತೆ. ಇದನ್ನು ನೀವು ಮಲ್ಲಿಗೆ, ಗುಲಾಬಿ, ದಾಸವಾಳ, ಸೇವಂತಿಗೆ, ಬೋಗನ್ವಿಲಿಯಾ, ಗಂಧರಾಜ, ಈ ರೀತಿ ಎಲ್ಲ ಆ್ಯಸಿಡಿಕ್ ಲವಿಂಗ್ ಪ್ಲಾಂಟ್ಸ್ಗಳಿಗೆ ಇದನ್ನು ನೀವು ಬಳಸ್ಬೋದು. ಅದು ಹೇಗೆ ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ನೀವೇನು ಮಾಡಿ, ಇದನ್ನು ಚೆನ್ನಾಗಿ ಪೌಡರ್ ಮಾಡಿ ಒಂದು ಕಲ್ಲಿಂದ ಜಜ್ಜಿ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಒಂದು ₹10 ಅಥವಾ ₹5 ಖರ್ಚು ಮಾಡಿದರೆ ಇದು ವರ್ಷಗಟ್ಟಲೆ, ಮಿನಿಮಮ್ ಒಂದು 6ರಿಂದ 8 ತಿಂಗಳಾದರೂ ನಿಮಗೆ ಈ ಒಂದು ಫರ್ಟಿಲೈಸರ್ ಉಪಯೋಗಕ್ಕೆ ಬರುತ್ತೆ. ನೋಡಿ, ಯಾವ ಗಿಡದಲ್ಲಿ ಮಣ್ಣಿನಲ್ಲಿ, ಬೇರಿನಲ್ಲಿ ಫಂಗಸ್ ಆಗ್ತಾ ಇದೆ, ಮಣ್ಣಿನಲ್ಲಿ ಏನಾದರೂ ಕೀಟಗಳ ಬಾಧೆ ಇದೆ, ಮಿಡತೆ ಇದೆ, ಆಮೇಲೆ ಸ್ನೇಲ್ಸು, ಸ್ಲಗ್ಸು, ಈ ರೀತಿಯ ಕೀಟಗಳಿದ್ದರೆ ನೋಡಿ, ಮಣ್ಣಿನ ಸುತ್ತ ಬೇರಿಗೆ ಸ್ವಲ್ಪ ದೂರದಲ್ಲಿ, ಅಂದರೆ ಕಾಂಡಕ್ಕಿಂತ ಸ್ವಲ್ಪ ಈ ರೀತಿ ಅಂಚಿನಲ್ಲಿ ಏನು ಮಾಡಿ, ಒಂದು 2 ಚಿಟಿಕೆ, ತುಂಬ ಏನು ಬೇಡ, 2 ಚಿಟಿಕೆ ಉದುರಿಸಿ ಮಣ್ಣನ್ನು ಈ ರೀತಿ ಅಗೆದು ಮಣ್ಣಿನಲ್ಲಿ ಮಿಕ್ಸ್ ಮಾಡಿ. ಆಮೇಲೆ ನೀವು ಇದಕ್ಕೆ ನೀರು ಹಾಕ್ತಾ ಹೋದಂತೆ ನಿಮ್ಮ ಗಿಡದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ತುಂಬ ಬೇಗ ಇದಕ್ಕೆ ನೀವು ಪರಿಹಾರವನ್ನು ಕಂಡುಕೊಳ್ಬೋದು. ಸುಮಾರು ದಿನಗಳವರೆಗೆ ಇದರ ಒಂದು ಎಫೆಕ್ಟ್ ಆ ಗಿಡದಲ್ಲಿ ಉಳ್ಕೊಂಡಿರುತ್ತೆ. ಯಾಕಂತಂದರೆ ಇದು ಯಾವ ರೀತಿ ಇರುತ್ತಂತೆ ಅಂದರೆ, ಇವಾಗ ನಾವು ಹುಷಾರಿಲ್ಲದೆ ಇರುವಾಗ ಮೆಡಿಸಿನ್ ತೊಗೊಂಡಾಗ ಬಾಯಿಯೆಲ್ಲ ಹೇಗೆ ಕಹಿ ಆಗುತ್ತೋ, ಯಾವುದೇ ರೀತಿ ಟೇಸ್ಟ್ ಕೊಡಲ್ವೋ, ಆ ರೀತಿ ಆ ಕೀಟಗಳಿಗೆ ಈ ಒಂದು ಸ್ಫಟಿಕದ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಗಿಡಗಳ ಮಣ್ಣಿನಲ್ಲಿ ಏನಾದರೂ ಕೀಟಗಳ ಬಾಧೆ ಇದ್ದರೆ ಅದು ಕಂಪ್ಲೀಟಾಗಿ ಅದರಿಂದ ನಿವಾರಣೆ ಆಗುತ್ತೆ. ಎರಡನೇ ಉಪಯೋಗ ಏನು ಅಂತಂದರೆ, ಯಾವುದಾದ್ರೂ ಪಾಟ್ನಲ್ಲಿ, ನೆಲದಿಂದ ಪಾಟ್ನಲ್ಲೆಲ್ಲ ಇರುವೆಗಳು ಏರ್ತಾ ಇದೆ, ಗಿಡದ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಅಂತಂದರೆ ಈ ರೀತಿ ಪಾಟ್ನ ಸುತ್ತ, ಅಂತಂದರೆ ಮಣ್ಣಿನಲ್ಲಿ ಈ ಒಂದು ಆಲಮ್ ಅಂತಂದರೆ ಸ್ಫಟಿಕದ ಪೌಡ್ರನ್ನು ಸ್ಪ್ರಿಂಕಲ್ ಮಾಡಿ ಹಾಗೆ ಬಿಟ್ಬಿಡಿ. ಒಂದು ವೇಳೆ ಅದರಲ್ಲಿ ಏನಾದರೂ ಇರುವೆಗಳು ಓಡಾಡ್ತಾ ಇದ್ದರೆ ಆ ಸ್ಫಟಿಕದ ವಾಸನೆಗೆ, ಅದರ ಒಂದು ಟೇಸ್ಟಿಗೆ ಆ ಇರುವೆಗಳಾಗಿರ್ಬೋದು, ಯಾವುದೇ ಗಿಡಗಳನ್ನು ಹಾಳು ಮಾಡುವಂಥ ಕೀಟಗಳಿದ್ದರೆ ಅವು ಕಂಪ್ಲೀಟಾಗಿ ಅಲ್ಲಿಂದ ಹೊರಟೋಗುತ್ತೆ. ಆಮೇಲೆ ಇದು ಏನಾಗುತ್ತೆ ಅಂತಂದರೆ, ಈ ಸ್ಫಟಿಕ ಏನಿದೆಯಲ್ಲ, ಇದು pH ಲೆವೆಲನ್ನು ಬ್ಯಾಲೆನ್ಸ್ ಮಾಡುತ್ತೆ. ಪೆಸ್ಟಿಸೈಡ್ ಥರ ಇದನ್ನು ನಾವು 4 ರೀತಿಯಲ್ಲಿ ಬಳಸ್ಬೋದು. ಅದರಲ್ಲಿ 2 ವಿಧಾನಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಆಮೇಲೆ ಇದು ಪೊಟ್ಯಾಷಿಯಂ ಅಲ್ಯೂಮಿನಿಯಂ ಸಲ್ಫೇಟ್, ಇದರ ಒಂದು ವೈಜ್ಞಾನಿಕ ಹೆಸರು. ಇದನ್ನು ನೋಡಿ, ಈ ರೀತಿ ಒಂದು
2 ಗ್ರಾಮ್ ಅಥವಾ 1 ಗ್ರಾಮ್ನಷ್ಟು ಒಂದು ಪೀಸನ್ನು ತೊಗೊಂಡು ಬೇರಿನಿಂದ ಸ್ವಲ್ಪ ದೂರ ಏನು ಮಾಡ್ಬೋದು, ನೀವು ಈ ರೀತಿ ಮಣ್ಣಿನಲ್ಲಿ ಪೋಕ್ ಮಾಡಿ, ಅಂತಂದರೆ ಈ ರೀತಿ ಮಣ್ಣಿನಲ್ಲಿ ಹಾಕಿ ಡೈಲಿ ನೀವು ಇದಕ್ಕೆ ನೀರು ಹಾಕ್ತಾ ಬಂದರೆ ಅದರ ಒಂದು ಅಂಶ ನೀರಿನಲ್ಲಿ ಇಳ್ಕೊಳ್ತಾ ಹೋಗುತ್ತೆ. ಮೂರನೇ ಉಪಯೋಗ ಬಂದು ನೋಡಿ, 1 ಲೀಟರ್ ನೀರಿನಲ್ಲಿ ನೀವೇನು ಮಾಡಿ, ಒಂದು ಸ್ಫಟಿಕದ ಕಲ್ಲು ಏನಿದೆಯಲ್ಲ, ಈ ರೀತಿ ಒಂದು ಕಲ್ಲನ್ನು ತೊಗೊಂಡ್ಬಿಟ್ಟು ಅದನ್ನು ನೀರಿನಲ್ಲಿ ಒಂದು 10 ರಿಂದ 15 ಸೆಕೆಂಡ್ ಏನು ಮಾಡಿ ಈ ರೀತಿ ಮಿಕ್ಸ್ ಮಾಡಿ, ಅಂತಂದರೆ ಈ ರೀತಿ ತಿರುಗಿಸಿ. ಇದರಿಂದ ಏನಾಗುತ್ತೆ ಅಂತಂದರೆ ಆ ಸ್ಫಟಿಕದಲ್ಲಿರುವಂಥ ಮೆಗ್ನೀಷಿಯಮ್ ಮತ್ತು ಸಲ್ಫರ್ ಅಂಶ ರಿಲೀಸ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಅಲ್ಯೂಮಿನಿಯಂ ಕೂಡ ಇರೋದ್ರಿಂದ ಇದನ್ನು ಹೆಚ್ಚಿಗೆ ಬಳಸಬೇಡಿ, ಇಲ್ಲ ಅಂತಂದರೆ ಗಿಡಗಳಿಗೆ ಸೈಡ್ ಎಫೆಕ್ಟ್ ಆಗೋದು ಖಂಡಿತ. ಒಂದು 10 ರಿಂದ 15 ಸೆಕೆಂಡ್ ಈ ರೀತಿ ಮಿಕ್ಸ್ ಮಾಡಿ ಅದರಲ್ಲಿ ಕಲ್ಲನ್ನು ಹಾಗೆ ಬಿಡಿ. 15 ಸೆಕೆಂಡ್ ಆದ ನಂತರ ಇದನ್ನು ರಿಮೂವ್ ಮಾಡಿ ತೆಗೆದಾಕ್ಬಿಡಿ. ಅಷ್ಟೇ ಸಾಕು, ಅದರೆಲ್ಲ ಸತ್ವ ಇಳ್ಕೊಂಡು ಬಿಟ್ಟಿರಿ, ಅಂದರೆ ಗಿಡಗಳಿಗೆ ಎಷ್ಟು ಬೇಕೋ ಅಷ್ಟು ಅದರಲ್ಲಿ ರಿಲೀಸ್ ಆಗಿರುತ್ತೆ. ಆಮೇಲೆ ಇದರಲ್ಲಿ ನಾವು ಇನ್ನೊಂದು ವಸ್ತುವನ್ನು ಆ್ಯಡ್ ಮಾಡ್ತಾ ಇದ್ದೀವಿ, ಅದೇನು ಅಂತಂದರೆ ಅಲೋವೆರಾ ಎಲೆ. ಈ ಅಲೋವೆರಾ ಎಲೆಯಲ್ಲಿ ರೂಟಿಂಗ್ ಹಾರ್ಮೋನ್ ಇದೆ, ಆ್ಯಂಟಿಫಂಗಲ್ ಆ್ಯಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ. ಜೊತೆಗೆ ಈ ಸ್ಫಟಿಕ ಮತ್ತು ಎಲೋವೆರಾ ಇವೆರಡೂ ಬೇಸಿಗೆಯಲ್ಲಿ ಗಿಡಗಳಿಗೆ ತಂಪಾದಂಥ ಒಂದು ಅನುಭವವನ್ನು ಕೊಡುತ್ತೆ. ಉರಿ ಬಿಸಿಲಿನಲ್ಲಿ ಗಿಡಗಳಿಗೆ ಒಂದು ರೀತಿ ಈ ನಾವು ನಿಂಬೆ ಹಣ್ಣಿನ ಪಾನಕ ಕುಡಿತೀವಲ್ಲ, ಆ ರೀತಿ ಕೆಲಸ ಮಾಡುತ್ತೆ. ಹಾಗಾಗಿ ಇಲ್ಲಿ ಒಂದು ಅಲೋವೆರಾ ಎಲೆಯನ್ನು ನಾನು ಫೈನ್ ಪೇಸ್ಟ್ ಪ್ಯೂರಿ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಇದನ್ನು ಒಂದು 3 ಲೀಟರ್ ಅಥವಾ 2 ಲೀಟರ್ ನೀರಿನಲ್ಲಿ, ಇದು ಹೆಚ್ಚು ಕಡಿಮೆ ಆದರೂ ಯಾವುದೇ ತೊಂದರೆ ಇಲ್ಲ, ಅಲೋವೆರಾ ಬಗ್ಗೆ ಹೇಳ್ತಾ ಇದ್ದೀನಿ. ಆದರೆ 1 ಲೀಟರ್ ನೀರಿನಲ್ಲಿ 10 ಸೆಕೆಂಡ್ ಮಾತ್ರ ನೀವೇನು ಮಾಡಬೇಕು, ಸ್ಫಟಿಕದ ಕಲ್ಲನ್ನು ಹಾಕಿ ಅದನ್ನು ರಿಮೂವ್ ಮಾಡಬೇಕು. ಈ ಅಲೋವೆರಾ ನೀರನ್ನು ಏನು ಮಾಡ್ತಾ ಇದ್ದೀನಿ, ನಾನು ಒಂದು 2 ಲೀಟರ್ ನೀರಿನಲ್ಲಿ ಅಲೋವೆರಾ ಜೆಲ್ಲನ್ನು ತೊಗೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಇದಕ್ಕೆ ನಾವು ಆವಾಗಲೇ ನೆನೆ ಇಟ್ಟಿದ್ವಲ್ಲ ಸ್ಫಟಿಕದ ನೀರು, ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಗಿಡಗಳಿಗೆ ಏನು ಮಾಡುತ್ತೆ ಅಂತಂದರೆ ಬೇಸಿಗೆಯಲ್ಲಿ ಉಂಟಾಗುವಂಥ ಯಾವುದೇ ರೀತಿಯ ಫಂಗಲ್ ಅಟ್ಯಾಕನ್ನು ಕಡಿಮೆ ಮಾಡುತ್ತೆ, ಗಿಡಗಳಿಗೆ ತಂಪನ್ನು ಒದಗಿಸುತ್ತೆ. ಒಂದು ವೇಳೆ ನೀವು ಗಿಡಗಳಿಗೆ ಹಾಕುವಂಥ ನೀರು ತುಂಬ ಗಡಸಾಗಿದ್ದರೆ, ಆ ನೀರು ಗಿಡಗಳಿಗೆ ಹಾಕಿದಾಗ ಗಿಡಗಳ ಬೆಳವಣಿಗೆ ಸರಿಯಾಗಿ ಆಗಲ್ಲ. ಅಂಥ ಸಂದರ್ಭದಲ್ಲಿ ಈ ನೀರು ಮಣ್ಣನ್ನು ಆಲ್ಕಲೈನ್ ಆಗಿಸುತ್ತೆ. ಆವಾಗ ನೀವು ಎಲಮ್ ಮತ್ತು ಅಲೋವೆರಾ ನೀರು ಮಿಕ್ಸ್ ಆಗಿರುವಂಥ ಫರ್ಟಿಲೈಸರನ್ನು ಗಿಡಗಳಿಗೆ ಕೊಡೋದ್ರಿಂದ ಈ ಸ್ಫಟಿಕ ತುಂಬ ಚೆನ್ನಾಗಿ ಮಣ್ಣಿನಲ್ಲಿ ಆಲ್ಕಲೈನ್ ಏನಾಗಿರುತ್ತಲ್ಲ ಅದನ್ನು ಆ್ಯಸಿಡಿಕ್ ಆಗಿ ಬ್ಯಾಲೆನ್ಸ್ ಮಾಡುತ್ತೆ. ಯಾವುದೇ ರೀತಿಯ ಮಾರ್ಕೆಟ್ನಿಂದ ನೀವು ತರೋ ಕೀಟನಾಶಕ ತರ್ತಿರಲ್ಲ, ಅದರಲ್ಲಿ ಸಲ್ಫರ್ ಅಂಶ ಇರುತ್ತೆ. ಇದು ಗಿಡಗಳಿಗೆ ಬೇರಿನ ಕೊಳೆತ, ಫಂಗಸ್ ಆಗಿದ್ದರೆ ಅದನ್ನು ಸಿಂಪಡಣೆ ಮಾಡಿದ ನಂತರ, ಮಣ್ಣಿನಲ್ಲಿ ಹಾಕಿದ ನಂತರ ಹೇಗೆ ನಿವಾರಣೆ ಆಗುತ್ತೋ ಅದೇ ರೀತಿ ಈ ಅಲ್ಯೂಮಿನಿಯಂ ಸಲ್ಫೇಟ್, ಅಂತಂದರೆ ಪೊಟ್ಯಾಷಿಯಂ ಅಲ್ಯೂಮಿನಿಯಂ ಸಲ್ಫೇಟ್ ಸ್ಫಟಿಕ ಏನಿದೆಯಲ್ಲ ಅದೇ ರೀತಿ ಕೆಲಸ ಮಾಡುತ್ತೆ. ಹಾಗಾಗಿ ಇದನ್ನು ನಾನು ನ್ಯಾಚುರಲ್ ಪೆಸ್ಟಿಸೈಡ್ ಅಂತ ನಿಮಗೆ ಆವಾಗಲೇ ಹೇಳಿದ್ದೆ. ಹಾಗಾಗಿ ಇದು ಒಂದು ನ್ಯಾಚುರಲ್ ಫಂಗಿಸೈಡ್ ಥರ ಕೆಲಸ ಮಾಡೋದ್ರಿಂದ ನೀವು ಇದನ್ನು ಈಸಿಯಾಗಿ ಎಲ್ಲ ಗಿಡಗಳಿಗೆ ಬಳಸ್ಕೊಳ್ಬೋದು. ಆದರೆ ಇದನ್ನು 8 ರಿಂದ 10 ದಿನಗಳಿಗೊಮ್ಮೆ ಹಾಕಿದೆ, 15 ದಿನಕ್ಕೊಮ್ಮೆ ಹಾಕಿದೆ, ಆ ರೀತಿ ಮಾಡೋ ಹಾಗಿಲ್ಲ. ಕೇವಲ ತಿಂಗಳಿಂದ 1.5 ತಿಂಗಳ ಗ್ಯಾಪಲ್ಲಿ ಒಮ್ಮೆ ಮಾತ್ರ ನೀವೇನು ಮಾಡಬೇಕು, ಇದನ್ನು ಉಪಯೋಗಿಸ್ಬೇಕು. ಅದರಲ್ಲಿ ಮುಂಚೆ ನೀವೇನು ಮಾಡೋ ಹಾಗಿಲ್ಲ, ಇದನ್ನು ನೀವು ಬಳಸೋ ಹಾಗಿಲ್ಲ. ಯಾಕಂತಂದರೆ ಇದು ತುಂಬ ಸ್ಟ್ರಾಂಗ್ ಆಗಿರುವಂಥ ಒಂದು ಎಲಿಮೆಂಟ್. ಹಾಗಾಗಿ ಆಮೇಲೆ ನೋಡಿ, ಇದನ್ನು ನಾವೇನು ಮಾಡ್ಬೋದು, ಗಿಡಗಳಿಗೆ ಜರಡಿ ಹಿಡ್ಕೊಂಡು ಕೇವಲ ಅದರ ನೀರನ್ನು, ತಿಳಿಯಾಗಿರುವಂಥ ನೀರನ್ನು ಮಾತ್ರ ಎಲೆಗಳ ಮೇಲೆ, ಕಾಂಡದ ಮೇಲೆ, ಮೊಗ್ಗಿನ ಮೇಲೆ ಏನಾದರೂ ಕೀಟಗಳಿದ್ದರೆ, ಆಫಿಡ್ಸ್ ಇದ್ದರೆ, ಮಿಲಿಬಗ್ಸ್ ಇದ್ದರೆ, ಸ್ಪೈಡರ್ ಮೈಟ್ಸ್ ಇದ್ದರೆ ಎಲೆಗಳ ಮೇಲೆ ಸ್ಪ್ರೇ ಮಾಡೋದ್ರಿಂದ ಆ ಕೀಟಗಳೆಲ್ಲ ಕಂಪ್ಲೀಟಾಗಿ ವಾಶ್ ಔಟ್ ಆಗುತ್ತೆ, ಸತ್ತು ಹೋಗುತ್ತೆ. ಹಾಗಾಗಿ ಇದನ್ನು ನೀವು ತಿಂಗಳಿಗೊಮ್ಮೆ ಮಾತ್ರ ಸ್ಪ್ರೇ ಮಾಡಿ. ಯಾವುದೇ ಕಾರಣಕ್ಕೂ ಪೌಡ್ರನ್ನು ಎಲೆಗಳ ಮೇಲೆ ಹಾಕೋದಕ್ಕೆ ಹೋಗಬೇಡಿ. ಕೇವಲ ನೀರನ್ನು ಮಾತ್ರ ನೀವೇನು ಮಾಡ್ಬೋದು, ಇದನ್ನು ಸಿಂಪಡಣೆ ಮಾಡ್ಬೋದು. ನಾನು ಹೇಳಿರುವಂಥ ಅಮೌಂಟ್ನಲ್ಲಿ ಮಾತ್ರ ಇದನ್ನು ಬಳಸಿ ನೋಡಿ, ನಿಮ್ಮ ಗಿಡದಲ್ಲಿ ಖಂಡಿತ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಎಷ್ಟು ಹಾಕಬೇಕು, 1 ಲೀಟರ್ ನೀರಿನಲ್ಲಿ ಕೇವಲ 1 ಚಿಟಿಕೆ, ಅದಕ್ಕಿಂತ ಹೆಚ್ಚಿಗೆ ಹಾಕಲೇಬೇಡಿ. ಅಷ್ಟು ಹಾಕಿದ್ರೆ ಸಾಕು, ನಿಮ್ಮ ಗಿಡದಲ್ಲಿ ಖಂಡಿತ ಒಳ್ಳೆಯ ಒಂದು ಬೆನಿಫಿಟ್ಸ್ ಹಾಗೂ ರಿಸಲ್ಟ್ ನೋಡೋದಕ್ಕೆ ಸಿಗುತ್ತೆ. ಇದನ್ನು ಯಾವಾಗಲೂ ತಪ್ಪದೇ ಬಳಸಬೇಕಾದ್ರೆ ಸಾಯಂಕಾಲದ ಹೊತ್ತು ಬಳಸಿ, ಇಲ್ಲ ಅಂತಂದರೆ ಅರ್ಲಿ ಮಾರ್ನಿಂಗ್ 6 ರಿಂದ 7 ಗಂಟೆಯ ಒಳಗಡೆ, ಸೂರ್ಯೋದಯ ಆದ ನಂತರ ಇದನ್ನು ಬಳಸಬೇಡಿ. ಸೂರ್ಯಾಸ್ತ ಆಗೋಕ್ಕಿಂತ ಮುಂಚೆ ಕೂಡ ಇದನ್ನು ಬಳಸಬೇಡಿ, ಇಲ್ಲ ಅಂತಂದರೆ ಗಿಡಗಳು ಸುಟ್ಟಂತಾಗುತ್ತೆ. ಯಾಕಂತಂದರೆ ಅಷ್ಟೊಂದು ಸ್ಟ್ರಾಂಗ್ ಆಗಿರುವಂಥ ಕಂಟೆಂಟ್ ಇದರಲ್ಲಿ ಇದೆ. ಹಾಗಾಗಿ ನೀವು ಸ್ಫಟಿಕವನ್ನು ಗಿಡಗಳಿಗೆ ಬಳಸೋದಾದರೆ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಮೇಲೇ ಬಳಸಿ, ಅದಕ್ಕೂ ಮುಂಚೆ ಬಳಸೋದಕ್ಕೆ ಹೋಗಬೇಡಿ. ನೋಡೋದ್ರಲ್ಲ, ಕೇವಲ 5 ರೂಪಾಯಲ್ಲಿ ಸಿಗುವಂಥ ವಸ್ತುವನ್ನು ನಾವು ವರ್ಷಗಟ್ಟಲೆ ಅದನ್ನು ಸ್ಟೋರ್ ಮಾಡಿಟ್ಕೊಂಡು ಯಾವ ರೀತಿ ಗಿಡಗಳಲ್ಲಿ ಬಳಸ್ಬೋದು, ಹೇಗೆಲ್ಲ ಅದರ ಉಪಯೋಗವನ್ನು ಪಡ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನಾದರೂ ಸ್ಫಟಿಕದ ಬಗ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ಜೊತೆಗೆ ತಪ್ಪದೆ ಇದನ್ನು ಬಳಸಿ ನೋಡಿ ರಿಸಲ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. ಜೊತೆಗೆ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡ್ತೀರಾ ಅಂದ್ಕೊಳ್ತಾ, ಹೈಪ್ ಮಾಡ್ತೀರಾ ಅಂತ ಭಾವಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. ಟೇಕ್ ಕೇರ್. ಬಾಯ್.